Hello students, welcome to Gurudev Academy Dharwad. Again in the today's session, let's continue with some more most important questions for upcoming board examinations for PU2 examinations, right? So the chapter I have chosen is linear differential equations. Let's begin with the discussion. The question is x into dy by dx, x into dy by dx plus y minus x plus xy cot x is equal to 0, right? So if you observe carefully, this is one of the standard form, the problem related to standard form, that is linear differential equation, and we know that standard form is dy by dx plus py is equal to q, right, where p and q are functions of x. Now observe this expression. ಈ ಇಕ್ವೇಷನ್ ಅನ್ನು ನೋಡಿ ನೀವು ಡಿಸೈಡ್ ಮಾಡಬೇಕು, ನಮಗೆ ಆರ್ ಎಚ್ ಎಸ್ ಇಲ್ಲಿರುವಂಥ ಕ್ಯೂ ಟರ್ಮ್ ಏನದ ಪ್ಯೂರ್ಲಿ ಫಂಕ್ಷನ್ ಆಫ್ ಎಕ್ಸ್ ಅದ ರೀ, ಕರೆಕ್ಟ್ ಅಲ್ಲ? ಸೊ ಫಂಕ್ಷನ್ ಆಫ್ ಎಕ್ಸ್ ಅಂತ ಹೇಳಿದ್ರೆ ಎಲ್ ಎಚ್ ಎಸ್ ಅಲ್ಲಿ ಯಾವುದೇ ಪ್ಯೂರ್ಲಿ ಫಂಕ್ಷನ್ ಆಫ್ ಎಕ್ಸ್ ಅದನ್ನು ಆರ್ ಎಚ್ ಎಸ್ ತೊಗೊಂಡು ಹೋಗಬೇಕು. ಸೊ ಇಫ್ ಯು ಕೀಪ್ ದ್ಯಾಟ್ ಇನ್ ದ ಮೈಂಡ್, ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್ ವಿಲ್ ರಿಟೈನ್ ಇನ್ ದ ಎಲ್ ಎಚ್ ಎಸ್ plus y plus xy cot x will retain in the LHS, where this particular minus x goes to RHS and it will become plus x. ಕರೆಕ್ಟಾ? ಏನಾಗ್ತಾ ಇದೆ, ಈ ಒಂದು dy by dx plus py is equal to q ಅನ್ನೋ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ p ಮತ್ತು q ಏನಾಗಿದ್ದಾವೆ, ಫಂಕ್ಷನ್ಸ್ ಆಫ್ x ಆಗಿದೆ, ಬರೀ x ಮಾತ್ರ ಇರುತ್ತೆ ಅದರಲ್ಲಿ, ಕರೆಕ್ಟಾ? ಸೊ ಈಗ ಅದನ್ನೇ ನಾವು ಏನು ಮಾಡ್ತಾ ಇದ್ದೀವಿ, ಎಲ್ ಎಚ್ ಎಸ್ ಅಲ್ಲಿ ಕೇವಲ x ಮಾತ್ರ ಇರುವಂಥದ್ದು, x ಜೊತೆ ಬೇರೆ ಏನು ಟರ್ಮ್ಸ್ಗಳು ಇರಬಾರ್ದು. ಸೊ x ಮಾತ್ರ ಇರೋದನ್ನು ಆರ್ ಎಚ್ ಎಸ್ ತೊಗೊಂಡು ಹೋಗ್ತಾ ಇದ್ದೀವಿ. Now, x into dy by dx as it is plus, let me take y common. Y common ತೊಗೊಂಡ್ರೆ ಏನು ತೊಗೊಂಡ್ರೆ ಬ್ರಾಕೆಟ್ ಒಳಗೆ 1 plus x cot x is equal to x. ನೋಡಿ, again it is in the standard form dy by dx plus p. ಸೆಕೆಂಡ್ ಟರ್ಮ್ ನೋಡಿ ಪಿ ವೈ ಇದೆ, ಸೊ y ಕೋಎಫಿಷಿಯಂಟ್ ಏನಾಗಿದೆ, p ಆಗಿದೆ, ರೈಟ್? ಬಟ್ ಎರಡನ್ನೂ ನಾನು ಕಂಪೇರ್ ಮಾಡ್ಬೇಕಂತ ಹೇಳಿದ್ರೆ ಒಂದು ರೂಲ್ ಅದ. ಏನು ರೂಲ್ ಅದಪ್ಪ? ಡಿ ವೈ ಬೈ ಡಿ ಎಕ್ಸ್ ಕೋಎಫಿಷಿಯಂಟ್ ಎಷ್ಟು ಇರಬೇಕು, 1 ಇರಬೇಕು ಅಂತ ರೂಲ್ಸ್ ಹೇಳ್ತದೆ, ಕರೆಕ್ಟ್ ಅಲ್ರಿ? ಯಾಕಂದ್ರೆ ಸ್ಟ್ಯಾಂಡರ್ಡ್ ಫಾರ್ಮ್ನಲ್ಲಿ ಡಿ ವೈ ಬೈ ಡಿ ಎಕ್ಸ್ ಜೊತೆ ಯಾರೂ ಇಲ್ಲ, ಕೇವಲ 1 ಮಾತ್ರ ಇದೆ. ದೇರ್ ಫೋರ್ ನಾನು ಡಿ ವೈ ಬೈ ಡಿ ಎಕ್ಸ್ ಕೋಎಫಿಷಿಯಂಟನ್ನು 1 ಮಾಡ್ಕೋಬೇಕು. ಐ ರಿಪೀಟ್, ಈ ಡಿ ವೈ ಬೈ ಡಿ ಎಕ್ಸ್ ಕೋಎಫಿಷಿಯಂಟನ್ನು 1 ಮಾಡ್ಕೋಬೇಕು. 1 ಮಾಡ್ಕೋಬೇಕಂದ್ರೆ ಏನು ಮಾಡಬೇಕು? ಐ ಹ್ಯಾವ್ ಟು ಡಿವೈಡ್ ದ ಹೋಲ್ ಇಕ್ವೇಷನ್ ಬೈ ಎಕ್ಸ್. ಅಂದರೆ ಏನು ಸಿಗುತ್ತೆ ನಮಗೆ? ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ವೈ ಇಂಟು 1 ಪ್ಲಸ್ x cot x whole divided by x is equal to x divided by x is 1. This is my equation, the actual standard form of linear differential equation. ನೋಡಿ, ಈಗ ನೀವು ಕಂಪೇರ್ ಮಾಡ್ಬೋದು ಜನರಲ್ ಸೊಲ್ಯೂಷನ್ ಮತ್ತು ಈ ಈಕ್ವೇಷನ್ ಅನ್ನು ಡೈರೆಕ್ಟ್ಲಿ ಕಂಪೇರ್ ಮಾಡ್ಬೋದು. ಕಂಪೇರ್ ಮಾಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಪಿ ವ್ಯಾಲ್ಯೂ ಏನಾಗಿದೆ, ಕ್ಯೂ ವ್ಯಾಲ್ಯೂ ಏನಾಗಿದೆ ಅಂತ ಹೇಳಿ. ನೋಡಿ ಏನಾಗುತ್ತೆ ಕಂಪೇರ್ ಮಾಡಿದ್ರೆ, p is nothing but y coefficient. ಇಲ್ಲಿ y coefficient ಏನದ, 1 plus x cot x divided by x ಅದ, ರೈಟ್? ಆರ್ ಎಚ್ ಎಸ್ ಅಲ್ಲಿ q ಅದ, ಇಲ್ಲಿ q ವ್ಯಾಲ್ಯೂ ಏನದ, 1 ಅದ. ದೇರ್ ಫೋರ್ by comparing I can write p is equal to 1 plus x cot x ಡಿವೈಡೆಡ್ ಬೈ ಎಕ್ಸ್ ಆಗಿದೆ, ಕ್ಯೂ ಇಸ್ ಈಕ್ವಲ್ ಟು 1 ಆಗಿದೆ, ಕರೆಕ್ಟಾ? ಈಗ ಕಂಪೇರ್ ಮಾಡಿದ್ರಿ ಪಿ ವ್ಯಾಲ್ಯೂ ಕ್ಯೂ ವ್ಯಾಲ್ಯೂ ಅಂದರೆ ಏನಂತ ನಿಮಗೆ ಗೊತ್ತಾಯಿತು. ನೌ ವಾಟ್ ಯು ಹ್ಯಾವ್ ಟು ಡೂ, ಈಗ ನೀವು ಇಂಟಿಗ್ರಲ್ ಫ್ಯಾಕ್ಟರನ್ನು ಕಂಡುಹಿಡಲಿಕ್ಕಿದೆ. ದೇರ್ ಫೋರ್ ಇಂಟಿಗ್ರಲ್ ಫ್ಯಾಕ್ಟರ್ ಅಂದರೆ ಏನದ ಫಾರ್ಮುಲಾ ನಿಮ್ಮ ಹತ್ರ? ಇಂಟಿಗ್ರಲ್ ಫ್ಯಾಕ್ಟರ್ ಇಸ್ ಈಕ್ವಲ್ ಟು ಇ ಟು ದ ಪವರ್ ಇಂಟಿಗ್ರಲ್ ಆಫ್ ಪಿ ಡಿ ಎಕ್ಸ್ ಆಗಿದೆ, ಕರೆಕ್ಟಾ? ಸೊ ಈ ಇಂಟಿಗ್ರಲ್ ಫ್ಯಾಕ್ಟರನ್ನು ಕಂಡುಹಿಡಿತಾ ಇದ್ದೀರಾ, ಇ ಟು ದ ಪವರ್ ಇಂಟಿಗ್ರಲ್ ಆಫ್, ನೋಡಿ ಪಿ ಅಂದರೆ ಏನು ತೊಗೊಂಡಿದ್ರಿ, 1 ಪ್ಲಸ್ ಎಕ್ಸ್ ಕಾಟ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ ಎಕ್ಸ್ ಇತ್ತಲ್ಲ, ಅದನ್ನು ಸಪ್ರೇಟ್ ಮಾಡ್ಕೊಳ್ಳಿ. ಒಂದು ಎಕ್ಸನ್ನು ಫಸ್ಟ್ ಟರ್ಮ್ ಕೆಳಗೆ ಬರೀರಿ, ಇನ್ನೊಂದು ಅದೇ ಎಕ್ಸನ್ನು ಸೆಕೆಂಡ್ ಟರ್ಮ್ ಕೆಳಗೆ ಬರೀರಿ, ಜಸ್ಟ್ ಸಪ್ರೇಟ್ ಮಾಡ್ತಾ ಇದ್ದೀರಾ, ರೈಟ್? ನೌ ವಾಟ್ ಹ್ಯಾಪನ್ಸ್, ಇ ಟು ದ ಪವರ್ ಇಂಟಿಗ್ರಲ್ ಆಫ್ 1 ಬೈ ಎಕ್ಸ್ ಆಸ್ ಇಟ್ ಈಸ್. ಸೆಕೆಂಡ್ ಟರ್ಮಲ್ಲಿ ಒಂದು ಎಕ್ಸ್ ಕ್ಯಾನ್ಸಲ್ ಆಯಿತು, ಏನು ಉಳಿತಾ ಇದೆ, ಕಾಟ್ ಎಕ್ಸ್ ಮಾತ್ರ ಉಳಿತಾ ಇದೆ. ನಾವು ಐ ಥಿಂಕ್ ಇಟ್ ಈಸ್ ಈಸಿ ಟು ಇಂಟಿಗ್ರೇಟ್. ಏನಾಗುತ್ತೆ ಇಂಟಿಗ್ರೇಟ್ ಮಾಡಿದರೆ, ಇ ಟು ದ ಪವರ್ 1 ಬೈ ಎಕ್ಸ್ ಇಂಟಿಗ್ರೇಷನ್ ಏನಾಗ್ತದೆ ರೀ, ಲಾಗ್ ಮಾಡ್ ಎಕ್ಸ್ ಆಗ್ತದೆ, ಪ್ಲಸ್ ಕಾಟ್ ಎಕ್ಸ್ ಇಂಟಿಗ್ರೇಷನ್ ಏನಾಗ್ತದೆ ರೀ, ಲಾಗ್ ಮಾಡ್ ಸೈನ್ ಎಕ್ಸ್ ಆಗ್ತದೆ, ಕರೆಕ್ಟಾ? ರೈಟ್? Now again if you observe carefully,
ಲಾಗ್ ಎಮ್ ಪ್ಲಸ್ ಲಾಗ್ ಎನ್ ಅದ ನ್ಯೂಮ್ರೇಟರ್, ಸೊ ಪವರ್ನಾಗ ಕರೆಕ್ಟ್ ಇಲ್ರಿ. ಸೊ ಏನು ಮಾಡ್ತಾ ಇದ್ದೀವಿ ನಾವು ಇದನ್ನು ಅಗೇನ್ ವಿ ಆರ್ ಟೇಕಿಂಗ್ ಇಟ್ ಆಸ್ ಲಾಗ್ ಮಾಡ್, ರೈಟ್. ಏನಿದೆ ಲಾಗ್ ಎಮ್ ಪ್ಲಸ್ ಲಾಗ್ ಎನ್ ಅಂದರೆ ಏನಾಗ್ತದೆ, ಲಾಗ್ ಆಫ್ ಎಮ್ ಇಂಟು ಎನ್ ಆಗ್ತದೆ. ಡನ್, ರೈಟ್. ದೇರ್ ಫೋರ್ ವಾಟ್ ವಿ ಗೆಟ್ ಇಸ್ ಇ ಟು ದ ಪವರ್ ಲಾಗ್ ಎಫ್ ಆಫ್ ಎಕ್ಸ್. ನೋಡಿ ಮತ್ತೆ ಇ ಟು ದ ಪವರ್ ಲಾಗ್ ಎಫ್ ಆಫ್ ಎಕ್ಸ್ ಬೈ ಡಿಫಾಲ್ಟ್ ಇಲ್ಲಿ ಬೇಸ್ ಎ ಇರ್ತದೆ. ದೇರ್ ಫೋರ್ ನಿಮ್ಮ ಫಂಕ್ಷನ್ ಏನಾಗ್ಬಿಡುತ್ತೆ, ಸಿಂಪ್ಲಿಫೈ ಆಗಿ ಎಕ್ಸ್ ಸೈನ್ ಎಕ್ಸ್ ಆಯಿತು. ಸೊ ದಿಸ್ ಈಸ್ ದ ಇಂಟಿಗ್ರಲ್ ಫ್ಯಾಕ್ಟರ್. ನಾವು ಇನ್ನೂ ಸೊಲ್ಯೂಷನನ್ನು ಕಂಡುಹಿಡಲಿಕ್ಕಿದೆ, ಕೇವಲ ಇಂಟಿಗ್ರಲ್ ಫ್ಯಾಕ್ಟರ್ ಮಾತ್ರ ನಾವು ಕಂಡುಹಿಡ್ತಾ ಇದ್ದೀವಿ. ಡನ್. ನಾವು ಈ ಇಂಟಿಗ್ರಲ್ ಫ್ಯಾಕ್ಟರನ್ನು ಯೂಸ್ ಮಾಡಿಕೊಂಡು ನಾನು ಜನರಲ್ ಸೊಲ್ಯೂಷನನ್ನು ಫೈಂಡ್ ಔಟ್ ಮಾಡಬೇಕು. ಸೊ ವಾಟ್ ಈಸ್ ಜನರಲ್ ಸೊಲ್ಯೂಷನ್? ದ ಜನರಲ್ ಸೊಲ್ಯೂಷನ್ ಈಸ್ y into integral factor is equal to integration of q into integral factor and dx plus c, ರೈಟ್. ಸೊ ನಿಮ್ಗೆ ಗೊತ್ತದ ಏನದಪ್ಪ ಇದರೊಳಗೆ ನಮ್ಗೆ ವ್ಯಾಲ್ಯೂಸ್ಗಳು y ಆಸ್ ಇಟ್ ಈಸ್. ಇಂಟಿಗ್ರಲ್ ಫ್ಯಾಕ್ಟರ್ ಏನು ಬಂದದ್ರಿ, ಎಕ್ಸ್ ಸೈನ್ ಎಕ್ಸ್ ಅಂತ ಬಂದಿತ್ತು. ಇಂಟಿಗ್ರೇಷನ್ ಆಫ್ ಕ್ಯೂ ವ್ಯಾಲ್ಯೂ ಎಷ್ಟು ಬಂದಿತ್ತು, 1 ಇತ್ತು. ಇಂಟಿಗ್ರಲ್ ಫ್ಯಾಕ್ಟರ್ ಏನಾಗಿತ್ತು, ಎಕ್ಸ್ ಸೈನ್ ಎಕ್ಸ್ ಆಗಿತ್ತು. ಆ್ಯಂಡ್ ಡಿ ಎಕ್ಸ್ ಪ್ಲಸ್ ಸಿ. ನೌ ಇಟ್ಸ್ ಆಲ್ ಅಬೌಟ್ ಹೌ ಯು ಇಂಟಿಗ್ರೇಟ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಸೈನ್ ಎಕ್ಸ್, ದಟ್ಸ್ ಇಟ್, ರೈಟ್. ದೇರ್ ಫೋರ್ ಇದನ್ನು ಇಂಟಿಗ್ರೇಟ್ ಮಾಡ್ಬೇಕಾದ್ರೆ ಮತ್ತೆ ನಾನು ಪ್ರಾಡಕ್ಟ್ ರೂಲನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಅಗೇನ್ ಐ ಆಮ್ ಟೇಕಿಂಗ್ ಎ ಹೆಲ್ಪ್ ಆಫ್ ಇಲೇಟ್ ಫಂಕ್ಷನ್, ರೈಟ್. ಇದರಲ್ಲಿ ಅಬ್ಸರ್ವ್ ಮಾಡಿ ಫಸ್ಟ್ ಫಂಕ್ಷನ್ ಯಾವ್ದಾಗ್ತದೆ ಅಂತ ಹೇಳಿ, ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇಲ್ಲ, ಲೊಗಾರಿದಮ್ ಇಲ್ಲ, ಅಲ್ಜಿಬ್ರಾ ಫಂಕ್ಷನ್ ಇದೆ. ದೇರ್ ಫೋರ್ ಫಸ್ಟ್ ಫಂಕ್ಷನ್ ಏನಾಗುತ್ತೆ, ಎಕ್ಸ್ ಆಗುತ್ತೆ. ಸೆಕೆಂಡ್ ಫಂಕ್ಷನ್ ಏನಾಗುತ್ತೆ, ಸೈನ್ ಎಕ್ಸ್ ಆಗುತ್ತೆ. ಹ್ಯಾನ್ಸ್ ಬೈ ಯೂಸಿಂಗ್ ಇಂಟಿಗ್ರಲ್ ಬೈ ಪಾರ್ಟ್ಸ್ ಯೂಸ್ ಮಾಡಿದರೆ ಕೀಪ್ ಫಸ್ಟ್ ಫಂಕ್ಷನ್ ಆಸ್ ಇಟ್ ಈಸ್, ಇಂಟಿಗ್ರೇಟ್ ಸೆಕೆಂಡ್ ಫಂಕ್ಷನ್ ದಟ್ ಇಸ್ ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್, ಇಟ್ ವಿಲ್ ಬಿಕಮ್ ಮೈನಸ್ ಕಾಸ್ ಎಕ್ಸ್ ಮೈನಸ್ ಆಫ್ ಇಂಟಿಗ್ರೇಷನ್. ಕೀಪ್ ದಿಸ್ ಆನ್ಸರ್ ಆಸ್ ಇಟ್ ಈಸ್. ಇಲ್ಲಿ ಏನು ಆನ್ಸರ್ ಬರೆದಿದ್ದೀರೋ ಅದನ್ನು ಹಾಗೆ ಇಡಿ. ದೆನ್ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಸ್ 1 ಆ್ಯಂಡ್ ಡಿ ಎಕ್ಸ್ ಪ್ಲಸ್ ಸಿ which is equal to minus x cos x minus into minus plus. What is integration of cos x is absolutely sin x plus c. Therefore y is equal to x sin x, or else y is equal to, you can divide the whole equation by x sin x. Bekandre you can divide the whole equation by x sin x. Divide ಮಾಡಿ ಏನಾಗುತ್ತೆ ನೋಡಿ, ಇಲ್ಲಿ ಎಕ್ಸ್ ಮೈನಸ್ ಎಕ್ಸ್ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಪ್ಲಸ್ ಸಿ ಡಿವೈಡ್ ಮಾಡಿದರೆ ಯು ಕ್ಯಾನ್ ಗೆಟ್ ಲೈಕ್ ದಿಸ್. ಇಲ್ಲಿ ನೀವು ಡಿವೈಡ್ ಮಾಡ್ಬೋದು ಎಕ್ಸ್ ಸೈನ್ ಎಕ್ಸ್ ಇಫ್ ಯು ವಾಂಟ್. ಇಲ್ಲಿ ಸಹ ಎಕ್ಸ್ ಸೈನ್ ಎಕ್ಸ್, ಇಲ್ಲಿ ಸಹ ಎಕ್ಸ್ ಸೈನ್ ಎಕ್ಸ್. ಡನ್. ಸೊ ದ್ಯಾಟ್ ನೀವು ಸಿಂಪ್ಲಿಫೈ ಮಾಡಿ ಫೈನಲ್ ಆನ್ಸರ್ ಬರೀಬೋದು. ಏನಾಗುತ್ತೆ, y ಇಸ್ ಈಕ್ವಲ್ ಟು minus cos by sin is cot plus sin get cancel. What is left is 1 by x plus c 1 by sin is cosecant x and whole divided by x as it is, right. That is the general solution of given differential equation. I hope you understood this problem. Very, very important. Please practice. Thank you for watching our YouTube channel. Kindly like, share and subscribe. Thank you.